ಹಾಯ್ ಆಲ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಸ್ಯಾಟರ್ಡೆ ಸಂಡೇ ಲಾಗ್ ಆಗಿರುತ್ತೆ. ಬೇಸಿಗೆ ಕಾಲ ಬಂತು, ಹಪ್ಪಳ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹುಳಿಕಾಳು ಹಪ್ಪಳ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ಪೂಜಾನೂ ಬರ್ತಾಯಿಲ್ಲ, ಅದಕ್ಕೋಸ್ಕರ ಜಾಸ್ತಿ ಜನ ಇದ್ದರೆ ಬೇಗ ಕೆಲಸ ಆಗುತ್ತೆ ಅಂತ. ಹಪ್ಪಳ ಮಾಡೋಕ್ಕಂತೂ ಎಷ್ಟು ಜನ ಇದ್ದರೂ ಸಾಲದು, ಅದಕ್ಕೋಸ್ಕರ ಇವತ್ತಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಮಾಡ್ತಿರೋದು ಹುರುಳಿಕಾಳು ಹಪ್ಪಳ. ಅದಕ್ಕೋಸ್ಕರ ನಾನು 3 kg ಉಳ್ಳಿಬೇಳೆ ತರಿಸ್ಕೊಂಡಿದ್ದೀನಿ, 1 kg ಉದ್ದಿನಬೇಳೆ ಮತ್ತು ಅಲಸಂದೆ ಬೇಳೆ 2 kg ತರಿಸ್ಕೊಂಡಿದ್ದೀನಿ. ಇದಾಗಲೇ ತರಿಸಿ 2 ತಿಂಗಳಾಗೋಗಿತ್ತು. ಉಳ್ಳಿಬೇಳೆಗಾಗಲೇ ಸ್ವಲ್ಪ ಹುಳ ಬಿದ್ದಿದ್ವು, ಅದಕ್ಕೆ ಕ್ಲೀನ್ ಮಾಡಿ ಎಲ್ಲ ಮಿಲ್ ಮಾಡಿಸ್ಕೊಂಬಂದ್ವಿ. ಈ 3 ಬೇಳೆನೂ ಮಿಲ್ ಮಾಡಿಸ್ಬೇಕು. ಆಮೇಲಿಂದ ಇದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸ್ನ ಮುಂದೆ ಹೇಳ್ತಾ ಹೋಗ್ತೀನಿ. ಆ್ಯಕ್ಚುಲಿ ಇದನ್ನು ನನಗೂ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಆಂಟಿ ತುಂಬ ಚೆನ್ನಾಗಿ ಈಸಿಯಾಗಿ ಹೇಳ್ಕೊಟ್ರು. ನಾವು ಚಿಕ್ಕ ಹುಡುಗರು ಹುರುಳಿಕಾಳು ಹಪ್ಪಳ ಅಂದರೆ ಏನೋ ಕಷ್ಟನೇನೋ ಇದನ್ನು ಮಾಡೋದು ಅಂತ ಅಂದ್ಕೊತಾ ಇದ್ವಿ. ಬಟ್ ಅದೇನು ಕಷ್ಟನೇ ಇಲ್ಲ, ಆಂಟಿ ಅಷ್ಟು ಸುಲಭವಾಗಿ ಹೇಳ್ಕೊಟ್ರು. ಮುಂದೆ ನೋಡ್ತಾ ಹೋಗೋಣ ಹೇಗೆ ಥರ ಮಾಡ್ತಾರೆ ಆಂಟಿ ಅಂತ. ಸ್ವಲ್ಪ ಖಾರ ಮೆಣಸಿನ್ಕಾಯಿನ ಬಿಸಿಲಿಗೆ ಹಾಕಿ ಒಣಗಿಸಿಟ್ಟಿರಬೇಕು. ನಾನು ಮಾಡ್ತಿರೋದು 6 kg ಹಪ್ಪಳದ ಹಿಟ್ಟಿಗೆ ಎಷ್ಟು ಬೇಕು ಆಗುತ್ತೆ ಮೆಣಸಿನ್ಕಾಯಿ ಅಂದರೆ ಒಂದು 7 ಇಡಿ ಒಡಿಡಿ ಅಂತಾರಲ್ಲ ಅಷ್ಟು ಹಾಕ್ಬೋದು. ಖಾರ ಏನೇನೋ ಕಮ್ಮಿ ಇದ್ದರೆ ಇನ್ನೊಂದು 2 ಇಡಿ ಜಾಸ್ತಿ ಆಗ್ಬೋದು. ಟೋಟಲ್ 9 ಹಾಕಿದ್ರೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಬೇಡ ಖಾರ ಕಮ್ಮಿ ಇರಲಿ ಅಂದರೆ 6 ಇಡಿ ಹಾಕೊಬೋದು. ಬಟ್ ಖಾರ ಜಾಸ್ತಿ ಇದ್ದರೆ ಸರಿ ಹೋಗುತ್ತೆ, ಯಾಕೆಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಖಾರ ಕಮ್ಮಿ ಆಗುತ್ತೆ ಹುರುಳಿಕಾಳು ಹಪ್ಪದಲ್ಲಿ. ಅದಕ್ಕೋಸ್ಕರ ಹಾಕಂಗಿದ್ರೆ ಒಂದು 9 ಇಡಿ ಹಾಕಿ. ಬಟ್ ಖಾರ ಡಿಪೆಂಡ್ ಆಗಿರುತ್ತೆ ಮೆಣಸಿನ್ಕಾಯಿ ಮೇಲೆ. ಒಂದೊಂದು ಮೆಣಸಿನ್ಕಾಯಿ ಖಾರ ಇರುತ್ತೆ, ಖಾರ ಇರೋಲ್ಲ. ಅದಕ್ಕೋಸ್ಕರ ಖಾರ ಇರೋ ಮೆಣಸಿನ್ಕಾಯಿ ಆದರೆ ಸ್ವಲ್ಪ 1 ಇಡಿ ಕಮ್ಮಿ ಹಾಕಿ, ಖಾರ ಇಲ್ಲ ಅಂದರೆ 1 ಇಡಿ ಜಾಸ್ತಿ ಹಾಕಿ. ಯಾಕೆಂದರೆ ಹುರುಳಿಕಾಳು ಹಪ್ಪಳ ಖಾರ ಇದ್ದರೆ ಚೆಂದ. ಇದೇನು ಮೆಣಸಿನ್ಕಾಯಿ ಒಂದು 8 ಇಡಿ 9 ಇಡಿ ಹಾಕ್ತಿರಲ್ಲ, 9 ಆಲ್ರೆಡಿ ಮೆಣಸಿನ್ಕಾಯಿ ಪುಡಿ ಹಾಕಿದ್ಮೇಲೆ ಮಿಕ್ಸಿಗೆ ಹಾಕಿ ಅದೇನು 9 ಇಡಿ ಬರುತ್ತೆ ಹಾಕಿ ಖಾರ ಕರೆಕ್ಟಾಗಿರುತ್ತೆ. ಮತ್ತು ಒಂದು 4 ಇಡಿ ಸೋಡಾ ಹಾಕಿ, ಸೋಡಾ 4 ಇಡಿ ಹಾಕಿದ್ರೆ ಸಾಕು 6 kgಗೆ. ಮತ್ತು ಉಪ್ಪು ಒಂದು 5 ಇಡಿ ಹಾಕಿ, ಯಾಕೆಂದರೆ ಒಂದು 5 ಮುಷ್ಟಿ ಅಷ್ಟೇ. ಒಂದೊಂದು ಬ್ರ್ಯಾಂಡಲ್ಲಿ ಉಪ್ಪು ತುಂಬ ನುಣ್ಣುಪ್ಪು, ಕಲ್ಲುಪ್ಪಲ್ಲ ನುಣ್ಣುಪ್ಪು ಸ್ಟ್ರಾಂಗ್ ಆಗಿರುತ್ತೆ, ಒಂದೊಂದು ಉಪ್ಪು ಕಮ್ಮಿ ಇರುತ್ತೆ. 5 ಇಡಿ ಹಾಕಿ ಸ್ವಲ್ಪ ಕಲಸಿದ ಮೇಲೆ ಏನಾರ ಕಮ್ಮಿ ಅನಿಸಿದ್ರೆ ಮಿಕ್ಸ್ ಮಾಡ್ಕೊಬೋದು. ಬಟ್ ಸ್ವಲ್ಪ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಮತ್ತು ಜೀರಿಗೆನೂ ಅಷ್ಟೇ, ನಾನು 6 ಇಡಿ ಹಾಕಿದ್ದೀನಿ 6 kgಗೆ. ಕೆಲವ್ರು ಕಮ್ಮಿ ಹಾಕ್ತಾರೆ, ಕೆಲವ್ರು ಜಾಸ್ತಿ ಹಾಕ್ತಾರೆ. ಬಟ್ 6 ಇಡಿ ಸಾಕಾಗುತ್ತೆ, ಅಷ್ಟು ಇರಬೇಕು. ಇಷ್ಟಾದಮೇಲೆ ಆಂಟಿ ಮಿಕ್ಸ್ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ನಾನು ಸೇರಿಕೊಂಡೆ. ಇಷ್ಟಾದಮೇಲೆ ಸ್ವಲ್ಪ ನೀರು ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಕಲಿಸ್ಕೊಬೇಕು. ನೀರು ನೋಡಿಕೊಂಡು ಹಾಕ್ಕೊಬೇಕು. ಗಟ್ಟಿಗೆ ಕಲಿಸ್ಕೊಂಡ್ರೆ ಚೆಂದ. ಏನಾನ ಅದು ಸ್ವಲ್ಪ ತೆಳ್ಳಗಾದರೆ ಅರಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿಗೆ ಮುಂಚೆನೇ ಕಲಿಸ್ಕೊಬೇಕು. ಆಂಟಿ ನಿಧಾನಕ್ಕೆ ಹಾಕಿ ಕಲಿಸ್ತಾ ಇದ್ದಾರೆ. ಹಂಗೂ ಸ್ವಲ್ಪ ಮೆತ್ತಗಾಗೋಯ್ತು. ಬಟ್ ನಾವು ಬೆಳಗಿನ ಜಾವ 5 ಗಂಟೆಗೆ ಎದ್ದು ಅಷ್ಟೊತ್ತಿಗೆ ಸ್ವಲ್ಪ ಸೇದ್ಕೊಂಡಿತ್ತು. ಒಂದು ಬಟ್ಟೆ ಹಾಕಿ ಮುಚ್ಚಿದ ಮೇಲೆ ಅದೆಲ್ಲ ಹೀರ್ಕೊಂಡಿತ್ತಲ್ಲ, ನಮ್ಗೆ ಅರಿಯೋಕ್ಕೆ ಸರೋಯ್ತು. ಬಟ್ ಚೆಚ್ಚೋದು ತಪ್ಪು. ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡಿದ್ದಕ್ಕೆ, ಹಂಗಂತ ಜಾಸ್ತಿ ಮೆತ್ತಗೆ ಮಾಡ್ಕೊಳೋದೇನು ಬೇಡ. ಸ್ವಲ್ಪ ಗಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ. ಹಪ್ಪಳ ಅರಿಯೋಕ್ಕೆ ಬೇಗ ಬೇಗ ಅರಿಬೋದು.
ಈಗ ಆಂಟಿ ಇಷ್ಟು ಕಲಿಸಿದ್ರಲ್ಲ, ಈ ಟೈಮಲ್ಲೇ ಉಪ್ಪು ಖಾರ ಎಲ್ಲ ನೋಡ್ಕೊಬೇಕು. ಈಗ ಏನಾರ ಕಮ್ಮಿ ಆಗಿದ್ದರೆ ಖಾರ ಉಪ್ಪು ಮಿಕ್ಸ್ ಮಾಡ್ಕೊಬೋದು. ಇನ್ನೂ ತುಂಬ ಗಟ್ಟಿ ಕಲಿಸಿದ್ಮೇಲೆ ಆಗಲ್ಲ. ಅದಕ್ಕೆ ಹೀಗೆ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೋಡಿ ಏನಾರ ಕಮ್ಮಿ ಆಗಿದ್ದರೆ ಹಾಕ್ಕೊಬೋದು. ಅದಕ್ಕೆ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ. ಹಂಗೂ ಸ್ವಲ್ಪ ಖಾರ ಕಮ್ಮಿ ಆಗಿತ್ತು ನಂದು, ಬಟ್ ಈಗ ಕರೆಕ್ಟಾಗಿದೆ. ಆಮೇಲೆ ಹುಳ್ಳಿಕಾಳು ಹಪ್ಪಳ ಜಾಸ್ತಿ ದಿನ ಮಡಗ್ತೀವಲ್ಲ, ಖಾರ ಕಮ್ಮಿ ಆಗುತ್ತೆ. ಅದಕ್ಕೆ ಹಾಕಬೇಕಾದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿನ ಜಾಸ್ತಿ ಹಾಕಿ 9 ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ 6 kgಗೆ. ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿದ್ದುತ್ತಾ 2 ದಪ್ಪದ ಉಂಡೆ ಮಾಡಿಕೊಂಡೆ. ದಪ್ಪದ ಉಂಡೆ ಮಾಡ್ಕೊಂಡ್ಮೇಲೆ ನೆಲದಲ್ಲಿ ಚೆಚ್ಚಬೇಕು, ಅವಾಗೇ ಚೆನ್ನಾಗಿ ಕೂತ್ಕೊಳ್ಳೋದು. ಆಮೇಲೆ ಪೂಜಾ ಬಂದು ನೆಲದಲ್ಲಿ ಚೆಚ್ಚಿ ಆದಮೇಲೆ ಅದನ್ನು ಸ್ವಲ್ಪ ಸಣ್ಣದು ಆರತಿ ಥರ ಉಂಡೆ ಮಾಡಿ ಮಧ್ಯ ಎಣ್ಣೆ ಬಿಟ್ಟು ಒಂದು ಬಟ್ಟೆಯಲ್ಲಿ ಆ ಟಬ್ಗೆ ಹಾಕಿ ಮಡಗಿ ಬೆಳಗ್ಗೆ ಜಾವ ಹರಿದ್ವಿ. ಇದ್ರ ಮುಂದಿನ ವಿಡಿಯೋ ನೆಕ್ಸ್ಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ತುಂಬ ಲೆಂತಿ ವಿಡಿಯೋ ಆಗಿ ಹೋಗಿರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.